ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಕ್ಚುಲಿ ಇವತ್ತು ನಾನು ನಮ್ಮ ಚಿಕ್ಕಮ್ಮ ಮನೇಲಿದ್ದೀನಿ. ಆ್ಯಂಡ್ ಟುಡೇ ವ್ಲಾಗ್ ಬಂದು ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ. ಆ್ಯಂಡ್ ಟುಡೇ ನಾನು ಒಂದು ರೆಸಿಪಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದೇನೆಂದರೆ ಸೌರೆಕಾಯಿ ಪಾಯಸ. ಸೊ ನಮ್ಮ ಚಿಕ್ಕಮ್ಮ ಮನೇಲಿ ನಾನು ಸೌರೆಕಾಯಿ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ರೆಸಿಪಿ ಇತ್ತು ಮಾಡೋದಕ್ಕೆ, ಬಟ್ ಬೈ ಚಾನ್ಸ್ ಮಾಡಿ ಏನು ಬಟ್ಟೆ ಹಿಂಗೆಲ್ಲ ಕಟ್ಕೊಂಡ್ಬಿಟ್ಟು ನೀನು ಎಂತ ಕಟ್ಕೊಂಡಿರೋದು? ಎಂತ ಕಟ್ಕೊಂಡೆ? ಮಾತಾಡ ಗೆಸವಳು ಶಾಕಲ್ಲಿದ್ದಾಳೆ. ಏನು ವ್ಲಾಗ್ ಮಾಡ್ತೀವಿ? ಏನಿದು? ಹಿಂಗೆ ನನಗೆ ನಾನೇ ಕಾಣ್ತಿದ್ದೀನಿ. ಯಾರಿದು? ಇವಾಗ ಮುಖ ತೊಳ್ಕೊಂಬಿಟ್ಟು ಹಿಂಗೆ ಬಂದವಳೆ ಗೈಸ್. ಇಲ್ಲಾಂದರೆ ಸ್ವಲ್ಪ ನೀಟಾಗಿ ಬರ್ತಾಯಿದ್ದು. ಇದು ರಿಚ್ಚು ಇದು ಯಾಕೆ ಇದ್ರಲ್ಲಿ ಹಿಂಗೆಲ್ಲ ಯಾರು ಕಟ್ಟಿದ್ದೀವಿ ನಿನಗೆ? ಅಮ್ಮನ ಹಿಂಗೆಲ್ಲ ಕಟ್ಕೊಂಬ. ಬಿಡು 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 ಬಿಡು. ಇರಲಿ, ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಹೋಗ ಮತ್ತೆ. ಸೊ ಗೈಸ್, ನಾನಿವತ್ತು ಸೌರೆಕಾಯಿ ಪಾಯಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ದಿನ ಆಯಿತು ನಾನೇನು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಏನೋ ವೀಡಿಯೋ ಮಾಡಿ ಹಾಕಲಿಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ನನಗೆ ಏನೋ ವಯಸ್ಸು ಗೊತ್ತಿಲ್ಲ. ಸೊ ಇವತ್ತು ಮಾಡ್ಬೇಕನ್ನಿಸ್ತು. ಲೆಟ್ಸ್ ಗೋ, ನೋಡೋಣ ನಮ್ಮ ಮನೇಲಿ ಸೌರೆಕಾಯಿ ಪಾಯಸ ಹೆಂಗೆ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ಸೌರೆಕಾಯಿ ಪಾಯಸ ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಹೊರಗಡೆ ಟೇಸ್ಟ್ ಮಾಡಿದ್ದೀನಿ, ಅಂದರೆ ಲೈಕ್ ಏನಂತಾರೆ ಹೋಟೆಲ್ಸಲ್ಲೆಲ್ಲ ಟೇಸ್ಟ್ ಮಾಡಿದ್ದೀನಿ. ಡೋಂಟ್ ನೋ ಹೆಂಗಾಗುತ್ತೆ, ನೋಡಬೇಕು. ಇನ್ನೂ ಆಬ್ವಿಯಸ್ಲಿ ಮನೇಲೆಲ್ಲ ಮಾಡಿ ಟೇಸ್ಟ್ ಎಲ್ಲ ಮಾಡಿಲ್ಲ. ಇಟ್ಸ್ ಓಕೆ, ನೋಡುವ ಇವತ್ತು ಸೌರೆಕಾಯಿ ಪಾಯಸ ಹೆಂಗೆ ಮಾಡ್ತೀವಿ ಆ್ಯಂಡ್ ಅದ್ರ ಟೇಸ್ಟ್ ಹೆಂಗೆ ಬರುತ್ತೆ ಮನೇಲಿ ಮಾಡಿರೋ ಟೇಸ್ಟು. ಲೆಟ್ಸ್ ಸಿ ಆ್ಯಂಡ್ ಲೆಟ್ಸ್ ಗೋ ಗೈಸ್, ಹೋಗೋಣ. ಸೊ ಗೈಸ್, ಇಲ್ಲಿ ಸೌರೆಕಾಯಿ ತೊಗೊಂಡಿದ್ದೀವಿ. ಇದನ್ನು ಇವಾಗ ಕಟ್ ಮಾಡ್ತೀನಿ. ನಾನು ಇದನ್ನು ಕಟ್ ಮಾಡಿಬಿಟ್ಟು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಸ್, ನಂಗಂತೂ ಕಟ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಮ್ಮ ಚಿಕ್ಕಮ್ಮನೆ ಕಟ್ ಮಾಡ್ತವ್ರೆ. ಆಕೆ ಸೀರಿಯಸ್ ಆಗಿ ಮಾಡತ್ತಾಳ. ಇವ್ರು ಏನು ಮಾಡೋಕೆ ಹೊಂಟಾರಂತ ಗೊತ್ತಾಗಲ್ಲ. ಅಷ್ಟು ವೇಸ್ಟಾಗೆ ಗೈಸ್, ಇಷ್ಟು ವೇಸ್ಟ್ ಪಾಟು. ನಾನಾಗಿದ್ರೆ ಇದನ್ನು ಕೂಡ ತುರಿದು ಬಿಡ್ತಿದ್ದೆ ಇವಾಗ. ಸೊ ಗೈಸ್, ಇವಾಗ ಅದನ್ನು ತೆಗೆದ್ಬಿಟ್ಟು ಇವಾಗ ಮೇಲೆದೆಲ್ಲ ನೀಟಾಗಿ ತೊಟ್ಟು ತೆಗಿತಾ ಇದ್ದಾರೆ. ಅಲ್ಲಮ್ಮ, ಇದ್ರ ಜಾಸ್ತಿ ವೇಸ್ಟ್ ಆಗಲ್ಲ ಅನ್ಸಲ್ಲಮ್ಮ? ಅಲ್ಲ, ಓಕೆ, ಹಂಗೆ ಇದ್ರಾಗೆ ಇರಲ್ಲ ಎಲ್ಲ. ಕಣ್ಣು ಕುಚ್ಕೊಂಡು ನೀನು ಈ ಕಡೆ ಬಾ, ಕಡೆ ಬಾ. ಗೈಸ್, ಇದು ಗಟ್ಟಿ ಹೋಗ್ಬಿಟ್ಟಿದೆ ಗೈಸ್. ಇದು ಗೈಸ್, ಆ್ಯಕ್ಚುಲಿ ಇದು ತೆಗ್ದಿಲ್ಲ ಅಂದ್ರೆ ಕುದಿಯಲ್ಲ ಅಂತೆ ಪಾಯಸದಲ್ಲಿ, ಅದಕ್ಕೆ ಇದು ತೆಗಿತವ್ರಿ. ಅಲ್ಲಮ್ಮ ಏನೋ ಮಾಡತ್ತಾಳ. ಸೊ ಗೈಸ್, ಇವಾಗ ಸೌರೆಕಾಯಿ ಎಲ್ಲ ತೊರೆದಾಗಿದೆ. ಆ್ಯಂಡ್ ಇವಾಗ ಅದು ನೀಟಾಗಿ ತುರಿಬೇಕು ಸರಣ್ಣ. ಇವಾಗ ನಾನು ತುರಿತೀನಿ ಗೈಸ್, ಬಿಕಾಸ್ ಕಿಚನಲ್ಲಿ ನಿಂತ್ಕೊಂಡು ತುರಿಯೋಕೆ ನಂಗೆ ಸಿಕ್ಕಾಬಟ್ಟೆ ಬಾ. ನನಗೆ ತುರಿಯೋಕೆ ಇಷ್ಟ ಆಗೋದಿಲ್ಲ ನಿಂತ್ಕೊಂಡ್ಬಿಟ್ಟು. ಸೊ ಅದಕ್ಕೆ ಪೀಸ್ಫುಲ್ಲಾಗಿ ಕೂತ್ಕೊಂಡು ಸೌರೆಕಾಯಿನ ತುರಿಯೋಣ. ಲೆಟ್ಸ್ ಗೋ. ಸಾರಿ ಅಮ್ಮ, ಮೀಡಿಯಮ್ಮ ಏನು ಉದ್ದಾನಾ? ವಯಸ್ಸಿನ ತುರಿಯೋಕೆ ಇದು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಸರಿ ಬಂದ. ಸೊ ವಯಸ್ಸನ್ನು ತುರಿಯೋದಕ್ಕೆ ಲೈಕ್ ಮೀಡಿಯಮಾಗಿ ತುರಿತಾ ಇದ್ದೀನಿ. ಬಿಕಾಸ್
ಜಾಸ್ತಿ ಆಬ್ವಿಯಸ್ಲಿ ಮೆತ್ತಗಾದ್ರೆ ಓಕೆ. ನಮಗೆ ಪಾಯಸ ಅಂತಂದರೆ ಆಬ್ವಿಯಸ್ಲಿ ಹೆಂಗೋದ್ರೂ ತಿಂತೀವಲ್ಲ, ಬಟ್ ಇದು ಮೀಡಿಯಮ್ ತುರಿದ್ರೆ ನನ್ನ ಪ್ರಕಾರ ಒಳ್ಳೆಯದು. ಈಗ ಮಾಡ್ಕೊಂಡ್ಬಿಟ್ಟೆ. ಒಂದು ಕೆಲಸ ನೀಟಾಗಿ ಮಾಡಲ್ಲ ಪ್ಲೀಸ್. ತುರಿತಾನೆ ಬಾ. ಇವಾಗ ಹ್ಯಾಂಡ್ ವಾಶ್ ಮಾಡಿ ಮತ್ತೆ ತುರಿತೀನಿ. ಹಾಯ್ ಗೈಸ್. How are you guys? How are you? I'm fine. ಅಷ್ಟೇ. ಇಷ್ಟು ತುರಿದಿದ್ದೀನಿ ಸರನಾ. ಎಲ್ಲ ಚಿಕ್ಕಮ್ಮ ಡ್ರೈ ಫ್ರೂಟ್ಸ್ ಕಟ್ ಮಾಡ್ತಿದ್ದಾರೆ ಆ್ಯಂಡ್ ಹಾಲು ಕುದಿತಿದ್ದಾರೆ. ಸೊ ಇಲ್ಲಿ ಹಾಲು ಕುದೀತಾ ಇದೆ, ಇಲ್ಲಿ ಡ್ರೈ ಫ್ರೂಟ್ ಕಟ್ ಆಗ್ತಿದೆ. ಆ್ಯಂಡ್ ಇಲ್ಲಿ ಇದು ಯಾವುದಿದು ಸೋರೆಕಾಯಿ ರೆಡಿ ಆಗಿದೆ. ಇಷ್ಟೇ. ಅದು ಕಟ್ ಮಾಡಿದ್ಮೇಲೆ ಅದೇನು ಮಾಡೋದಮ್ಮ, ಅದು ಕುದಿಬೇಕಷ್ಟೇನಾ? ಸಾಬುದಾನಿ. ಓಕೆ ಗೈಸ್, ಇದು ಸಾಬುದಾನಿ ಅಕ್ಕಿ ಅಲ್ಲ? ಹಾಂ, ಸಾಬುದಾನಿ ಅಕ್ಕಿ ಹಾಲಲ್ಲಿ ಹಾಕಬೇಕು. ಆ್ಯಂಡ್ ಇಲ್ಲಿ ಈ ಕಡೆ ಒಲೆ ಪ್ಯಾನ್ ಹಚ್ಬಿಟ್ಟು ಹಾಂ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಓ ಮನೆ ತುಪ್ಪ ನಮ್ಮದು. ನೈಸ್ ನೈಸ್. ತುಪ್ಪ ಹಾಕ್ಬಿಟ್ಟು ಸಾರಕ್ಬಿಟ್ಟು ಇರ್ಲಿ ಬಿಡೋದು, ಅಕ್ಕಿ ಒಳಗಡೆ ಬಿದ್ದರೆ ಸೊ ಡ್ರೈ ಫ್ರೂಟ್ಸ್ನ ನೀಟಾಗಿ ಹುರ್ಕೊಳ್ಳೋಣ. ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ನೀಟಾಗಿ ಹುರಿತಾ ಇದ್ದಾರೆ. ಅದನ್ನ ನೀಟಾಗಿ ಹುರಿದ್ಮೇಲೆ ಅದನ್ನ ನೀಟಾಗಿ ತೆಕ್ಕೊಂಬಿಟ್ಟು ಆಮೇಲೆ ಇದು ನಮ್ಮ ಸೋರೆಕಾಯಿ ಹಾಕದ. ಇವಾಗ ಸೋರೆಕಾಯಿ ಹಾಕ್ತಾ ಇದ್ದಾರೆ. ಸೋರೆಕಾಯಿನ ನೀಟಾಗಿ ತುಪ್ಪದಲ್ಲಿ ಹುರಿಬೇಕು ಇವಾಗ. ನಾವು ಹಾಕಿದ್ರಲ್ಲಿ ಸಕ್ಕರೆ ಮತ್ತು ಏಲಕ್ಕಿ. ಓಕೆ, ಇವಾಗ ಏನು ಮಾಡ್ತಿರೋದು ಅದನ್ನು ಕುಟ್ಟದ? ಸೊ ಗೈಸ್, ಇದು ಕ್ಲೀನ್ ಬಂಡೆ ಕ್ಲೀನ್ ಇದೆ, ಇದನ್ನು ಜಜ್ತಾರೆ ಸ್ವಲ್ಪ ಹಾಕ್ಬಿಟ್ಟು. ಓಕೆ, ಲಟ್ಸೋದು ಆಯಿತು. ಸೊ ಗೈಸ್, ಈ ಕಡೆ ತೇವಾಂಶ ಎಲ್ಲ ಹೋಗ್ಬಿಟ್ಟು ಅದನ್ನ ತೇವಾಂಶ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು. ಅದನ್ನು ನೀಟಾಗಿ ಹುರಿದಿದ್ದಾರೆ. ಆ್ಯಕ್ಚುಲಿ ಜಾಸ್ತಿ ತುರ್ದಾಗ ಜಾಸ್ತಿ ಕಾಣ್ತೈತೆ ಗೈಸ್. ಇವಾಗ ನೋಡ್ರಿ ತುಂಬ ಕಡಿಮೆ ಆಗ್ಬಿಟ್ಟೈತೆ. ಇದಾದರೆ ಒಂದು 2-3 ಮೆಂಬರ್ಸ್ಗೆ ಆಗುತ್ತೆ. ಜಾಸ್ತಿ ಮೆಂಬರ್ಸ್ಗೆ ಅಂತಂದರೆ ಇದು ಒಂದೇ ಸೋರೆಕಾಯಿಂದ ಇಷ್ಟ ಆಗಿರೋದು. ಒಂದು 5-6 ಮೆಂಬರ್ಸ್ಗೆ ಅಂತಂದರೆ ಮಿನಿಮಮ್ ಒಂದು 2-3 ಬೇಕಾಗುತ್ತೆ. ಇದರಲ್ಲಿ ಸಾಬುದಾನ ಹಾಕ್ಬಿಟ್ಟು ಕುದಿಸಿದ್ದಾರೆ ಇವಾಗ ಹಾಲನ್ನ ನೀಟಾಗಿ. ಇವಾಗ ಅದ್ರಲ್ಲಿ ಹಾಕ್ತಾ ಇದ್ದಾರೆ. ಓಕೆ, ಸಾಬುದಾನ ನೀಟಾಗಿ ವೈಟ್ ಆಗಿರ್ಬೇಕಲ್ಲಮ್ಮ. ಇವಾಗ ನೋಡಿ, ಹಾಲು ಮತ್ತು ಸಾಬುದಾನ ಹಾಕಿರೋದೆಲ್ಲ ಈ ಕಡೆ ಹಾಕ್ಬಿಡ್ತಾರೆ. ನೀಟಾಗಿ ಮಿಕ್ಸ್ ಮಾಡಿ. ಓಕೆ ನೋಡಿ, ಇವಾಗ ಎಷ್ಟು ನೀಟಾಗಿ ಆಗಿದೆ. ಇದು ನೀಟಾಗಿ ಕುದ್ದಾದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕೋದಮ್ಮ. ಇನ್ನೊಂಚೂರು ಇವೆರಡು ಮಿಕ್ಸ್ ಆದರೆ ಓಕೆ. ಇದು ಸ್ವಲ್ಪ ನೀಟಾಗಿ ಕುದ್ದಾದ್ಮೇಲೆ ಅದು ಡ್ರೈ ಫ್ರೂಟ್ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಟೇಸ್ಟ್. ಓಕೆ, ಇದನ್ನು ಹಾಕ್ಬೇಕಾ? ಇದು ಅದೇ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಇನ್ನೇನು ಹಾಕಿದ್ದಮ್ಮ? ಅಷ್ಟೇ ಅಲ್ಲ, ಅಷ್ಟೇ. ಅದನ್ನು ಹಾಕಿರೋದು ಅದನ್ನು ನೀಟಾಗಿ ಪುಡಿ ಮಾಡಿಕೊಂಡು ಅದ್ರಲ್ಲಿ ಹಾಕೋದು.
ಲಾಸ್ಟಲ್ಲಿ. ಓಕೆ, ಅದು ಕುದಿಯೋಕೆ ಬಿಡೋದಾ? ಸೊ ಗೈಸ್, ಇದು ನೀಟಾಗಿ 5 ಮಿನಿಟ್ಸ್ ನೀಟಾಗಿ ಕುದಿಯೋಕೆ ಬಿಡ್ತಾ ಇದ್ದೀವಿ. ಕುದಾದ್ಮೇಲೆ ಮತ್ತು ಸಕ್ಕರೆ ಆ್ಯಡ್ ಮಾಡಬೇಕು. ಇವಾಗ ಅರ್ಧ ಲೀಟ್ರ್ ಆಯಿಲ್ ತೊಗೊಂಡಿದ್ದೀವಿ ಆ್ಯಂಡ್ ಇಷ್ಟು 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀವಿ. 2 ಕಪ್ ಸೌರೆಕಾಯಿ, 3/4 ಕಪ್ ಸಕ್ಕರೆ ಆ್ಯಂಡ್ ಅರ್ಧ ಲೀಟ್ರ್ ಹಾಲು ಮತ್ತು ಅಷ್ಟು ಡ್ರೈ ಫ್ರೂಟ್ಸ್. ಸೊ ಅದು ಕುದ್ದಾದ್ಮೇಲೆ ಇದು ನಮ್ಮ ಸಕ್ಕರೆನ ಆ್ಯಡ್ ಮಾಡೋಣ. ಕುದ್ದಿದೆ ಅನ್ಸುತ್ತೆ ಆಲ್ಮೋಸ್ಟು. ಸೊ ಇದು ನೀಟಾಗಿ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡೋದು. ಒಂಚೂರು ಮಿಕ್ಸ್ಕೊಂಡಿದ್ದಾರೆ, ಜಾಸ್ತಿ ಸ್ವೀಟ್ ಆದರೆ ಮತ್ತೆ ತಿನ್ನೋಕ್ಕಾಗೋದಿಲ್ಲ. ನಾವು ಅಂದ್ಕೊಂಡಿದ್ದಕ್ಕೇ ತುಂಬ ಚೆನ್ನಾಗೇ ಬಂದಿದೆ ರೈಸ್ ಇದು. ಅದು ಕುದಿಯೋಕೆ ಬಿಡೋದಮ್ಮ ಅಷ್ಟೇನಾ? ಸೊ ನೀಟಾಗಿ 3/4 ಕಪ್ಪು ಸಕ್ಕರೆನ ಹಾಕಿದ್ದೀವಿ ಆ್ಯಂಡ್ ಅರ್ಧ ಲೀಟರ್ ಹಾಲು ಮತ್ತು ಇಷ್ಟು ಡ್ರೈ ಫ್ರೂಟ್ಸು. ಓಕೆ, ಎಷ್ಟು ಹೊತ್ತಿವಾಗ ಕುದಿಯೋಕೆ ಬಿಡೋದು? 2 to 3 ಮಿನಿಟ್ಸ್ 2 to 3 ಮಿನಿಟ್ಸ್ ಕುದಿಯೋಕೆ ಬಿಟ್ಟರೆ ಸಾಕು. ಸಕ್ಕರೆ ಹಾಕಿದ್ಮೇಲೆ ಜಾಸ್ತಿ ಬಿಡಬಾರ್ದಂತೆ ಗೈಸ್, ಬಿಕಾಸ್ ಜಾಸ್ತಿ ಸ್ವೀಟು ಹೆಂಗಾಗ್ಬಿಡುತ್ತೆ ಅಂತಂದರೆ ಜಾಸ್ತಿ ಕುದ್ದು ಕಡಿಮೆ ಆಗಿಬಿಡುತ್ತೆ. ಅದು ಪಾಕದ ಥರ ಆದರೆ ಮತ್ತೆ ತಿನ್ನೋದಕ್ಕಾಗೋದಿಲ್ಲ. ನೀಟಾಗಿ ಇದು ಏಲಕ್ಕಿ ಪುಡಿ ಹಾಕ್ತಾಯಿದ್ದಾರೆ ಇವಾಗ. ಸೊ ಏಲಕ್ಕಿ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡೋದು. ಆಯ್ತಮ್ಮ 2 ನಿಮಿಷ. ಸ್ವಲ್ಪ ಹಾಕಿ ಮಿಕ್ಸ್ 2 ನಿಮಿಷ ಮಿಕ್ಸ್. ಇವಾಗ ಪಾಯಸ ರೆಡಿ ಆಗಿದೆ. ನಮ್ಮಣ್ಣ ಜಡ್ಜ್ ಮಾಡ್ತಾರೆ. ಅವರಲ್ಲೇ ಜಡ್ಜ್ ಮಾಡ್ತಾರೆ ಅಂತ ಫೇಸ್ ತೋರ್ಸಕ್ಕೆ ಬೇಸರು ಗೈಸ್. ಅಟ್ಲೀಸ್ಟ್ ನೀನು ಎಕ್ಸ್ಪ್ರೆಷನ್ ಆದ್ರೂ ನೋಡ್ಬೇಕಲ್ಲ ನಾವು ಅಂತ. ಎಕ್ಸ್ಪ್ರೆಷನ್ ಕಾಲೇಜಲ್ಲಿ ಯಾರು ನನ್ನ ವ್ಲಾಗ್ ಯಾರು ನೋಡ್ತಾನೆ? ಅಂಡರ್ಸ್ಟುಡ್. ತಿನ್ನಿ ನಿಜವಾಗ್ಲೂ ಚೆನ್ನಾಗಿದೆಯಾ? ಸ್ವೀಟ್ ವೈನ್ ಸ್ವೀಟು ಕರೆಕ್ಟಾಗಿ ಆಗಿಲ್ಲ, ಆಸನ ಆಗಿಲ್ಲ, ಕಮ್ಮಿನೂ ಆಗಿಲ್ಲ. ಲೈಟಾಗಿ ಮಾಡಿಲ್ಲ ನಾವು, ಅಂದರೆ ಜಾಸ್ತಿ ಓವರ್ ಫೀಲ್ ಆಗಬಾರ್ದು ಅಂತ. ಅದಕ್ಕೆ ನಾನು ಓವರ್ ಫೀಲ್ ಆಗೋದೆ. ಅಂದರೆ ಜಾಸ್ತಿ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ ಜಾಸ್ತಿ. ಟೇಸ್ಟ್ ವೈಸ್ ಎಲ್ಲ ಓಕೆ ಚೆನ್ನಾಗಿದೆಯಾ? ಅಟ್ಲೀಸ್ಟ್ ಫೇಸ್ ತೋರಿಸಿದ್ರೆ ಹೇಳೋದಾಗಿ. ಸರ್ವ್ ಮಾಡ್ತಾನೆ ಫೇಸ್ ತೋರಿಸ್ತಾನೆ. ನಾನು ಮಾಡ್ತೀನಿ. ಓಕೆ ಸೊ ಗೈಸ್, ನಾನು ಜಡ್ಜ್ ಮಾಡ್ತೀನಿ. ನಮ್ಮ ಚಿಕ್ಕಮ್ಮ ಮಾಡಿರೋ ಪಾಯಸ ನಾನು ಜಡ್ಜ್ ಮಾಡ್ತೀನಿ ಗೈಸ್. ಸೊ ಲೆಟ್ಸ್ ಈಟ್. ನಮ್ಮ ಅಣ್ಣ ಜಡ್ಜ್ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ನಾನು ಜಡ್ಜ್ ಮಾಡಿದ್ದೀನಿ, ಒಂಚೂರು ಚೆನ್ನಾಗಿಲ್ಲ. ಚೆನ್ನಾಗಿದೆ ಗೈಸ್. ಸ್ವೀಟು ಅಲ್ಲಿಗೆ ಆಗಿದೆ ಆ್ಯಂಡ್ ನೀಟಾಗಿ ಬಾಯ್ಲ್ ಆಗಿದೆ, ನೀಟಾಗಿ ಕುದ್ದಿದೆ. ಸೊ ದಯವಿಟ್ಟು ಯಾರು ಮನೇಲಿ ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ ಗೈಸ್. ಎಲ್ಲ ನಿಜವಾಗ್ಲೂ ಚೆನ್ನಾಗಿದೆ. 100 out of 99.99 ಕೊಡ್ತೀನಿ. 1% ಯಾರು ಕೊಡೋದಿಲ್ಲ, 1% ಯಾರಿಗೂ ಕೊಡಬಾರ್ದು ಗೈಸ್. ಅದಕ್ಕೆ ನಾನು ಕೊಡೋದು. ಗೈಸ್ ನೋಡಿದ್ರಲ್ಲ ಇವತ್ತಿನ ನನ್ನ ವ್ಲಾಗ್ ನಮ್ಮ ಚಿಕ್ಕಮ್ಮ ಜೊತೆ. ಆ್ಯಂಡ್ ನಮ್ಮ ಚಿಕ್ಕಮ್ಮ ನಿಜವಾಗ್ಲೂ ಚೆನ್ನಾಗಿ ಮಾಡಿದರು ಪಾಯಸ. ಆ್ಯಂಡ್ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ನಮ್ಮ ಅಣ್ಣನೂ ಚೆನ್ನಾಗಿದೆ ಅಂತ ಹೇಳಿದರು. ಆ್ಯಂಡ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಆಲ್ಮೋಸ್ಟ್ ನೀಟಾಗಿ ಹೈಜೀನಾಗಿ ಮಾಡಿರೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನೀವು ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಲೈಕ್ ಬಂಡೆ ಮೇಲೆ ಎಲ್ಲ ಕಿಚನ್ ಬಂಡೆ ಮೇಲೆ ಆ್ಯಂಡ್ ಏಲಕ್ಕಿ ಮತ್ತು ಸಕ್ಕರೆ ಹಾಕಿದ್ವಿ ಅಲ್ವಾ, ಅದೇನು ಅಲ್ಲಿ ಏನೂ ಯಾರು ತುಳಿದಾಡಿರಲ್ಲ. ನಮ್ಮ ಚಿಕ್ಕಮ್ಮ ನಿಜವಾಗ್ಲೂ ಕಿಚನ್ನ ತುಂಬ ನೀಟಾಗಿ, ತುಂಬ ಹೈಜೀನಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಯಾರ ಪೇರೆಂಟ್ಸ್ ಆದರೂ ಅಥವಾ ಯಾರ ಅಮ್ಮ ಆದ್ರೂ ಅಷ್ಟೇ ನೀಟಾಗಿ ಇಡೋದು ಕಿಚನ್ನ. ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಬೇಡಿ, ನೀಟಾಗಿ ಹೈಜೀನಾಗೇ ಮಾಡಿರೋದು. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.